ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್, ಈಗಂತೂ ನಮ್ಮ ಗ್ಯಾಸ್ ಬಂಕ್ ಬಂದಾಗಿ ಒಂದು 11 ದಿನ ಆಗಿದೆ. ಈಗ ಆಟೋದವ್ರಿಗಂತೂ ಫುಲ್ ಸಮಸ್ಯೆ ಆಗಿದೆ. ಆಟೋದವ್ರಿಗೆಲ್ಲ ನಮಗೂ ಸಮಸ್ಯೆ ಆಗಿದೆ. ಈಗ ಏನಂದ್ರೆ ರೇಟ್ ಅಂದರೆ ಹೆಚ್ಚು ಬರೀ ಇಳಿತಿದೆ ಏರ್ತಿದೆ. ಈ ಒಂದು 10 ದಿನದಲ್ಲಿ ಜಂಪ್ ಆಗಿರೋ ರೇಟ್ ಬಂಕ್ ಇಷ್ಟರಲ್ಲಿ ಯಾವತ್ತೂ ಆಗಿಲ್ಲ. ಅಲ್ಲಿ ಹೊರಗಡೆ ಇದಾಗೋದಕ್ಕೆ ಎಫೆಕ್ಟ್ ಇಲ್ಲಿ ಆಟೋದವರಿಗೆ ಪ್ಲಸ್ ನಮಗೂ ಇದೆ. ಸ್ವಲ್ಪ ನೋಡಿ, ಸ್ವಲ್ಪ ಈ ಸ್ಟಾಕಿಗೆ ತರಿಸಿ ಸ್ವಲ್ಪ ಒಳ್ಳೇದಾಗುತ್ತೆ. ಏನಂದ್ರೆ ಈಗ ಆಟೋದವ್ರಿಗೆ ಫುಲ್ ಸಮಸ್ಯೆ ಆಗಿದೆ, ನಮಗೆ ಸಮಸ್ಯೆ ಆಗಿದೆ. ಏನಾದರೂ ಮಾತಾಡಿದ್ರೆ ಸ್ವಲ್ಪ ಮಾತಾಡಿ ಹೇಳಿ. ಎಷ್ಟಾಗಿದೆ ಸರ್ ರೇಟು? ಸರ್ ರೇಟ್ ಅಂತ ಈಗ 105 ಇದೆ. 105 ಅಂತ ಇದೆ. ಇನ್ನೊಂದು 10 ದಿನದಲ್ಲಿ ಏನಿಲ್ಲ ಅಂದ್ರೆ 130 ಆಗ್ಬೋದಂತ ಚಾನ್ಸಸ್ ಇದೆ. ಆಟೋದವ್ರು ಏನಂತ ರೇಟ್ ಜಾಸ್ತಿ? ಆಟೋದವ್ರು ಏನಂದ್ರೆ ಏನಿಲ್ಲ ಸರ್, ಹೇಗಿದೆ ನಾವೇನ್ ಮಾಡ್ಬೇಕು, ನಾವು ಇರೋದೇ ರೆಂಟ್ ಬಾಡಿಗೆ ಬಿಸ್ನೆಸ್ ಇಷ್ಟಿದೆ ನಮ್ದು. ಇಲ್ಲಿ ನೋಡಿದ್ರೆ ಹೊಸ ವೇರಿಯಂಟ್ಸ್ ಹಾಕ್ಸಿದಾವೆ. ಇಲ್ಲಿ ಇರೋದೇ ಗ್ಯಾಸ್ ಬಂಕಲ್ಲಿ ಸ್ವಲ್ಪ ಇದಾವೆ. ಇರೋದು 2 ಗ್ಯಾಸ್ ಬಂಕ್ ರನ್ನಿಂಗ್ ಇದೆ ಸ್ಟಾಕ್. ಅಲ್ಲಿ 2 ತಾಸು 3 ತಾಸಿನಿಂದ ಗ್ಯಾಸ್ ಹಾಕ್ಸಿರೋ ಅಷ್ಟು ನಮ್ಗೆ ಕೆಪಾಸಿಟಿ ಇಲ್ಲ. ಎಷ್ಟು ಬಂದಾಗ ಬಳ್ಳಾರಲ್ಲಿ 4 ಬಂದಾಗಿದಾವೆ ಸರ್. ಟೋಟಲ್ 7 ಇದಾವೆ ಸರ್. 4 ಬಂದಾಗಿದೆ, 3 ಸ್ಟಾಕ್ ಇಲ್ಲ. ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಅವರು 3 ತಾಸು 4 ತಾಸು ವೇಟ್ ಮಾಡಿ 200-300 ಹಾಕ್ಸೋದು. ಅಲ್ಲೇ ಅರ್ಧ ದಿನ ಅವ್ರಿಗೆ ಅದೇ ಹೋಗ್ಬಿಟ್ಟು. ಈಗ ಅವ್ರು ಅರ್ಧ ದಿನ ಅಲ್ಲೇ ದುಡಿಯೋಕೆ ಹೋಗ್ಬಿಟ್ರೆ ನಾ ಆಟೋ ರೆಂಟ್ ಏನು ಕಟ್ಟಬೇಕು, ಮನೇಲಿ ಏನು ಕೊಡಬೇಕು, ಅವ್ರು ಆ ಫ್ರಸ್ಟ್ರೇಷನ್ ಎಲ್ಲ ತೆಗೆದು ಖಾಲಿ ನೋಡ್ಸಾಗಿಲ್ಲ ಅಲ್ಲಿ ಬಂದು ನಮ್ಮಲ್ಲಿ ಬಂದು ಜಗಳ. ಮೇಲೆ ಏಜೆನ್ಸಿಗೆ ಹೇಳಿದ್ರೆ ಅವ್ರಂತೂ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಬೇರೆ ಕಡೆ ಪರ್ಚೇಸ್ ಮಾಡಿ ಕೊಡ್ಬೇಕಂದ್ರೆ ನೋಡ, ಬೇರೆ ಕಡೆ 100 ರೂಪಾಯಿ ಇದೆಯಪ್ಪ, ನೀವು ಎಷ್ಟು ಮಾಡ್ತೀರಾ ಅಂತ ಅವ್ರು ನಮಗೆ ಹೇಳ್ತಿದ್ರು. ಈಗ 100 ರೂಪಾಯಿ ಮಾರಕ್ಕಂತ ಆಗೋದಿಲ್ಲ ಇವಾಗ ಇರೋ ಸಿಚುವೇಶನ್. ನಮ್ಮ ಹೆಸರು ಪವನ್. ತುಂಬಾ ಸಮಸ್ಯೆ ಅಣ್ಣ. ಗ್ಯಾಸ್ ಸಲುವಾಗಿ ತುಂಬಾ LPG ಗ್ಯಾಸ್ ತುಂಬಾ ಸಮಸ್ಯೆ ಐತೆ. ಇದೆಲ್ಲ ಆಟೋ ಚಾಲಕರಿಗೆ ಬಹಳ ನೋವು, ಬಹಳ ಬೇಜಾರಾಗ್ಬಿಟ್ಟೈತೆ. ಯಾಕಂದ್ರೆ ಇಷ್ಟು ದೂರ ಬಂದು ಗ್ಯಾಸ್ ಹಾಕೋಬೇಕು. ಇಲ್ಲಿ ದುಡಿಕೆ ನೋಡಿದ್ರೆ ಅಲ್ಲಿಗೆ ಐತೆ. ಇದ್ರ ಸಮಸ್ಯೆ ಆಟೋ ಗ್ಯಾಸ್ ಕೂಡ ಹೆಚ್ಚಾದ್ರೂ ಕೂಡ ಗ್ಯಾಸ್ ಸಿಗುವಲ್ದು. ಮೇನ್ ಗ್ಯಾಸ್ ನೋವು ಬಹಳ ಐತೆ. ದಿನಕ್ಕೊಂದು ಪೆಟ್ರೋಲ್ ಬಂಕ್ ಬಂದ್ ಆಗ್ತದೆ ನಿಮ್ಗೆ? ಹೌದ್ರಿ, ಇಲ್ಲ ಎಲ್ಲಾ ಕಡೆ ಪೆಟ್ರೋಲ್ ಬಂಕ್ ಬಂದ್ ಆಗ್ತದ. ಗ್ಯಾಸ್ LPG ಬ್ಯಾಂಕ್ ಹೌದು, ಗ್ಯಾಸ್ ಇಲ್ಲ ಸಲುವಾಗಿ ತೊಂದ್ರೆ ಸಲುವಾಗಿ ಇಲ್ಲಿ ಒಂದು ಮೋಕ ರೋಡಿಗೆ ಒಂದು ಐತಿ. ಇವಾಗ ಇದು ಯಾವಾಗ ಬಂದ್ ಆಗ್ತದ ಗೊತ್ತಿಲ್ಲ. ಇನ್ನ ಸ್ಟಾಕ್ ಎಷ್ಟೈತೆ ಅಂತ ಗೊತ್ತಿಲ್ಲ. ಒಟ್ಟು ನಿನ್ನೆದ ಇವರು ಮಾಡ್ತದಾರ. ನಮ್ಮ ಆಟೋ ಚಾಲಕರು 2 ತಾಸು 3 ತಾಸು ಲೈನ್ ನಲ್ಲಿ ಬಂದು ಗ್ಯಾಸ್ ಹಾಕೊಂತದಾರ. ಹಾಕೊಂಡ್ ಅವ್ರು ದುಡಿಯೋದೇನು ಮಾಡೋದೇನು ಬಹಳ ಕಷ್ಟ ಆಗ್ಬಿಟ್ಟೈತೆ. 3 ತಾಸು ಇಲ್ಲೇ ಕಳೆದ್ಬಿಟ್ರೆ ದುಡಿಯೋದು ಬಹಳ ಕಷ್ಟ ಆಗ್ಬಿಟ್ಟೈತೆ. ಹಂಗ ಇದು ಎಲ್ಲಿ ತರ ಆಗ್ತದೆ ಗೊತ್ತಾಗವಲ್ದು. ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತೀವಿ, ನೈಟ್ 10 ಗಂಟೆಗೆ ಕ್ಲೋಸ್ ಮಾಡ್ತೀವಿ. ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ 13-14 ತಾಸು ಕಂಟಿನ್ಯೂ ಇರುತ್ತೆ. ಸರ್, ಈಗ ಬೆಲೆಯಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಹೆಂಗೆ ಸರ್? ಏನಿಲ್ಲ ಸರ್, ಅದು ಗೌರ್ಮೆಂಟ್ ರೇಟ್ ಏನಿದೆ ಅದೇ ಕೊಡ್ತಾ ಇದೀವಿ. 93 ರೂಪಾಯಿ 54 ಪೈಸೆ ಗೌರ್ಮೆಂಟ್ ರೇಟ್ ಇದೆ. ನಿನ್ನೆ DC ಸಾಹೇಬರು ಬಂದಿದ್ರು, ಅವರೆಲ್ಲ ಎನ್ಕ್ವೈರಿ ಮಾಡಿದ್ರು, ನಮ್ಮೆಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿದ್ರು. ಎಲ್ಲ ನೋಡ್ಬಿಟ್ಟು ಆಯ್ತಪ್ಪ ನಿಮ್ದು ಗೌರ್ಮೆಂಟ್ ಏನ್ ಅವೈಲೇಬಲ್ ಇದೆ ಅಷ್ಟು ಮಾಡ್ರಿ ಅಂತ ಹೇಳಿದ್ರು. ಸ್ಟಾಕ್ ಎಷ್ಟಿದೆ ಸರ್ ನಿಮ್ಮಲ್ಲಿ? ಸರ್, ಈಗ ಸದ್ಯ 400 ಇದೆ ಸರ್. ಇನ್ನೊಂದು ಅರ್ಧ ಗಂಟೆ ಆಗ್ಬೋದು ಅಷ್ಟೇ. ಕ್ಲೋಸ್ ಆಗಿದೆ. ನಿನ್ನೆ ಕಂಟಿನ್ಯೂ ಹಾಕಿದೀವಿ. ಬೆಳಿಗ್ಗೆಯಿಂದ ರಾತ್ರಿ 10-20 ಹಾಕಿದೀವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.